ಏನ್ಸ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಮೇಷ್ಟ್ರು ಪಟ್ಟಾಭಿರಾಮ್. ಈಗ ಸ್ಟೂಡೆಂಟ್ಸ್ ಇಷ್ಟು ಜನ ಇದ್ದಾರೆ, ಅಟೆಂಡೆನ್ಸ್ ಹಾಕೋಣ. ಫಸ್ಟ್ ಹೆಸರು ಹೇಳ್ಬೇಕು. ನಾವು ಹೊಸ ಮೇಷ್ಟ್ರು. ಮೈಸೆಲ್ಫ್ ಮಾನಸ್ವಿ. ನನ್ನ ಹೆಸರು ಮಾನಸ್ವಿ. ಅಲ್ಲ, ಈ ಶಾಲೆನಲ್ಲಿ ನಿಮ್ಮ ಹೆಸರೇನು? ನಿವೇದಿತಾ. ನಿವೇದಿತಾ. ನನ್ನ ಹೆಸರು ರಮ್ಯಾ. ರಮ್ಯಾ. ಐ ಆಮ್ ಯಶ್. ಯಶ್. ಮೈ ನೇಮ್ ಧ್ರುವ. ಧ್ರುವ. ಅಬ್ಬೋ, ಎಲ್ಲ ಫುಲ್ ಕಲಿಯೋದಕ್ಕೆ ಪ್ರೆಸೆಂಟ್ ಅಂತ ಯಾರು ಹೇಳ್ತೀರಿ? ಈಗ ನೀವೇ ಪ್ರೆಸೆಂಟ್ ಅಂತೀರಿ, ಇಲ್ಲ ಅವರೆಲ್ಲ ಸ್ವಲ್ಪ ಏನಾದ್ರು ಹೇಳ್ಕೊಬೇಕಾ ಅಂತ? ಇಲ್ಲ, ನಾವೇ ಹೇಳ್ತೀವಿ ಸಾಕು. ಓಕೆ, ಶಾಲೆಗೆಲ್ಲ ಪ್ರೆಸೆಂಟ್ ಇದೀರಾ ಈಗ? ಆಲ್ ರೆಡಿನಾ? ಎಸ್ ಸರ್. ಸೊ ಇವಾಗ ಫಸ್ಟ್ ಕ್ವಶನ್ ನೀವು ತಗೊಂತೀರಾ ಇಲ್ಲ ನೀವು ತಗೊಂತೀರಾ? ಕೇಳಿ ಸರ್. ಯಾರು ಕ್ವಶನ್ ಕೇಳಿ, ಯಾರಿಗೆ ಇಷ್ಟ ಆಗುತ್ತೋ ಅವ್ರು ತಗೋತಾರೆ. ಕಳ್ಳ ಸುಳ್ಳ ಮಳ್ಳ. ಕಳ್ಳಿ ಸುಳ್ಳಿ ಮಳ್ಳಿ ಯಾರಂತ ಹೇಳ್ಬೇಕಾ? ನಿಮ್ಮ ಜೀವನದಲ್ಲಿ ನಡೆದಿರುವ. ನಮ್ಮ ಜೀವನದಲ್ಲಿ ನಡೆದಿರೋ ಯಾರಿಗೂ ಎಷ್ಟೊಂದು ವರ್ಷ ಮಾಡಿದ್ರೆ ಅರ್ಧ ಗಂಟೆ ಆಗತ್ತೆ. ಎಲ್ಲ ಸುಳ್ಳ ಮಳ್ಳನ ಸಾಕಷ್ಟು ಜನ ಆ ಥರ ಫ್ರೆಂಡ್ಸ್ಗಳು. ನೀವು ಮಾಡಿದಾಗ ನಿಮ್ಮ ಜೀವನ ಕಳ್ತನ ಮಾಡಿರೋದು ಫಸ್ಟ್. ಸರ್ ಇದು ಏನು ಮೈನರ್ ಸರ್? ಇವರು ಇವಾಗ ಗೊತ್ತಾಗತ್ತೆ ಏನೇನ್ ಮೈನರ್ ಏನೇನ್ ಚೈಲ್ಡ್ ಲೇಬರ್ ಅಂತ ಪ್ಲೀಸ್. ಮಾನಸ್ವಿ ಹೆಸರು ನಿವೇದಿತಾ. ನಿವೇದಿತಾ ಅವರು ಕಳ್ತನ ಯಾವಾಗ ಮಾಡಿದ್ರಿ? ಮಳ್ತನ ಯಾವಾಗ ಮಾಡಿದ್ರಿ? ಕಳ್ತನ ಮನೇಲಿ ಮಾಡಿದೀನಿ. ತಾತನ ಜಮೀನ ದುಡಿತಿದ್ದು. ಏನಾದ್ರು ತಗೊಳ್ಳೋದಿಕ್ಕೆ. ಏನ್ ತಗೊಳ್ಳೋದಿಕ್ಕೆ? ಫಸ್ಟ್ ನಾನು 8th ಅಲ್ಲಿನೋ ಇರ್ಬೇಕಾದ್ರೆ ಕಳ್ತನ ಮಾಡಿದ್ದು ರುಬಿಕ್ಸ್ ಕ್ಯೂಬ್ ತಗೊಳ್ಳೋದಿಕ್ಕೆ. ರೂಬಿಕ್ಸ್ ಕ್ಯೂಬ್ ರುಬಿಕ್ಸ್ ಕ್ಯೂಬ್ ಬರುತ್ತಲ್ಲ, ಅದು ತಗೊಳ್ಳೋಕೆ. ಅಂಡ್ ಸುಮ್ಮನೆ ಏನಾದ್ರು ಹೊರಗಡೆ ಹೋಗ್ಬೇಕಂದ್ರೆ ಡೈರೆಕ್ಟಾಗಿ ಕೇಳಿದ್ರೆ ಕೊಡ್ತಾರೆ, ಬಟ್ ಬೈತಾರೆ, ಏಂತಕ್ಕೆ ಎತ್ತ ಎಲ್ಲ ಕೇಳ್ತಾರೆ ಅಂತ ಡೈರೆಕ್ಟಾಗಿ ಕೇಳ್ತು ಅಲ್ಲ ಇಟ್ಬಿಡೋದು. ಸರಿ, ಕಳ್ಳಿ ಆಯ್ತು. ಸುಳ್ಳಿ? ಸುಳ್ಳಿ ಕೇಳೋದೇ ಬೇಡ. ದೊಡ್ಡ ಸುಳ್ಳು ಹೇಳಿ ತಪ್ಪಿಸ್ಕೊಂಡ್ರೆ ಎಷ್ಟೊಂದಿದೆ. ಯಾವ್ದಾರು ಒಂದು ಎಕ್ಸಾಂಪಲ್ ಹೇಳಿ. ನೆಕ್ಸ್ಟ್ ಕೇಳೋ ಕರೆಕ್ಟಾಗಿ ಹೇಳ್ಬೇಕು. ಸ್ಟ್ರಿಕ್ಟು ನಾವು. ಅದಕ್ಕೆ ಹೇಳ್ತಾ ಇಲ್ಲ. ದೊಡ್ಡ ಸುಳ್ಳು ಏನಿಲ್ಲ, ಲೈಕ್ ನಮ್ಮ ಸ್ಕೂಲಲ್ಲಿ ಬಂಕೆ ಹೊಡಿಯೋದಕ್ಕೆ ಆಗೋದಿಲ್ಲ, ಅದರಲ್ಲೂ ಏನೋ ಒಂದು ಸುಳ್ಳು ಹೇಳಿ, ಟೀಚರಿಗೆ ಸುಳ್ಳು ಹೇಳಿ, ಮನೆಯವ್ರಿಗೆ ಎಲ್ರಿಗೂ ಸುಳ್ಳು ಹೇಳಿ ಆಚೆ. ಯಾರನ್ನ ಸಾಯಿಸಿದ್ರಿ? ಸಾಯಿಸೋದೆಲ್ಲ ಅಷ್ಟು ಕೆಟ್ಟೋರಲ್ಲಪ್ಪ ನಾನು. ನಾನ್ ತುಂಬಾ ಜನ ಸಾಯಿಸಿದೀನಿ, ಸತ್ತೋರ್ನೆ ಮತ್ತೆ ಮತ್ತೆ ಸಾಯಿಸಿದೀನಿ. ಹಂಗಲ್ಲ ಕಣೋ, ಎಕ್ಸ್ಕ್ಯೂಸ್ ಕೊಡೋದಿಕ್ಕೆ. ನಮ್ ತಾತ ಸತ್ತಿದ್ರು, ನಮ್ ತಾತ ಸತ್ತಿದ್ರು, ನಮ್ ತಾತ ಈಗ ಮನಸ್ವಿ ಮಾಡಿರೋ ತಪ್ಪು ಬೇರೆಯವ್ರ ಮೇಲೆ ಹಾಕಿ ಮಳ್ಳಿ ತರ ನಿಂತ್ಕೊಳ್ಳೋದು ಅಂತಂದ್ರೆ ಒಂದು ಎಕ್ಸಾಂಪಲ್. ಇಲ್ಲ, ಆ ಥರ ಯಾವುದೂ ಇಲ್ಲ. ಬೇರೆಯವ್ರ ಮೇಲೆ ಯಾವುದೂ ಹಾಕಿಲ್ಲ. ಸ್ಕೂಲ್ ಲೈಫಲ್ಲಿ ಇಲ್ವಾ? ಇಲ್ಲ, ಇದು ಸ್ಕೂಲ್ ಲೈಫ್ ಅಲ್ವಾ? ಡಿಗ್ರಿ ನಾನೀಗ ಡಬಲ್ ಪ್ರಮೋಷನ್. ಸೊ ಆಯ್ತು, ನಿಮ್ದು ಇಂಟರ್ವ್ಯೂ ಆಯ್ತು. ನೆಕ್ಸ್ಟ್ ಕಳ್ಳಿ. ಬೇಜಾನ್ ಕಳ್ತನ ಮಾಡಿದೀನಿ ಸರ್. ಏನೇನ್ ಕಳ್ತನ ಮಾಡಿದ್ಯಾ? ತುಂಬಾ ಹುಡುಗರು ಹೃದಯನ ಕಳ್ತನ ಮಾಡಿ ಕಳ್ತನ ಮಾಡಿದೀನಿ ಅನ್ಕೊಂತೀನಿ. ಅಲ್ಲ, ಹಾಗಿರುತ್ತೆ 100% ಬೇಜಾನ್ ಕಳ್ತನ ಮಾಡಿದೀನಿ. ಮನೇಲಿ ಅಪ್ಪನ ಪಾಕೆಟ್ ಆಗಿರ್ಬೋದು, ಮಮ್ಮಿ ಪರ್ಸ್ ಆಗಿರ್ಬೋದು, ಎಲ್ಲ ಎತ್ಕೊಂಡು ಹೋಗ್ತಾ ಇರೋದಷ್ಟೇ. ಏನಕ್ಕೆ? ಒಳ್ಳೇದಕ್ಕೆ ಅಂದ್ರೆ ಹೇಳ್ಬಿಟ್ಟು ಎತ್ಕೊಂತೀವಿ, ಹೇಳಕ್ ಆಗದೆ ಇರೋದಕ್ಕೆ ತಾನೇ ಕಳ್ತನ ಮಾಡ್ಬೇಕು, ಆ ತರದಕ್ಕೆ. ಸುಳ್ಳು, ದೊಡ್ಡ ಸುಳ್ಳು. ಸುಳ್ಳು ಅದನ್ನು ಅಷ್ಟೇ ಬೇಜಾನ್ ಹೇಳಿದೀನಿ. ಇವಾಗ ಎಲ್ಲಾದ್ರೂ ಹೋಗ್ತಾ ಇದೀನಿ ಅಂದ್ರೆ ಅಲ್ಲಿಗೆ ಹೋಗ್ತಾ ಇಲ್ಲ ಅಂತ ಇನ್ನೊಂದ್ ಕಡೆ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತೀವಿ. ಆ ತರ ಸುಳ್ಳು ತುಂಬಾನೇ ಹೇಳಿದೀನಿ. ಸಿಕ್ಸ್ ಪಕ್ಕದವ್ರಿಗೆಲ್ಲ ಹೇಳ್ತಾ ಇರ್ತೀನಿ. ಅದನ್ನು ಅಷ್ಟೇ ಸರ್. ಇದು ಯಾವಾಗ್ಲೂ ತಿನ್ಬಿಟ್ಟು ಬೇರೆಯವ್ರ ಮುಟ್ಟಿ ಬಡಿಯೋದ್ರಲ್ಲೇ ಮಜಾ ಇರೋದು. ಇಬ್ರು ಇವಾಗ ಸ್ಟೂಡೆಂಟ್ಸ್ ಅಲ್ಲಿ ಲೆಕ್ಕಾಚಾರದಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ಬೋದು ನೀವಿಬ್ರು ಹೇಳಿ. ನೆಕ್ಸ್ಟ್ ನಿಮ್ಗೆ ಅವ್ರು ಮಾರ್ಕ್ಸ್ ಕೊಡ್ತಾರೆ. ಅವ್ರಿಬ್ರಿಗ ಯಾರು ನೀವು ಹೇಳಿರ್ಬೋದು ಅಥವಾ ನಿಮ್ಮ ಪ್ರಕಾರ? ಪಕ್ಕ ಇವಳೆ ನೋಡು. ಹೌದಾ? ಅದಕ್ಕೆ ವಿದ್ಯಾರ್ಥಿನಿಯರಲ್ಲಿ ಅದಕ್ಕೆ ಸರ್ ಅವಳು ನನ್ನ ಲವರ್ ಅನ್ನೋದಕ್ಕೆ ಅವಳೆಲ್ಲ ಸುಳ್ಳು ಹೇಳಿದಾಳೆ. ಅಂದ್ರೆ ಇವಾಗ ನಿಮ್ಗೆ ಮುಚ್ಚಿದಾಳೆ ಅಂತ ನನಗೆಲ್ಲ ಗೊತ್ತು, ಅವಳನ್ನೆಲ್ಲ ಹೇಳಿಲ್ಲ ಅಂತ ಹೇಳ್ತಾರದು.
ಇಷ್ಟೊಂದು ತಪ್ಪು ಮಾಡ್ಬೋದು. ಹೌದಾ? ಇವ್ರಿಗೆ ನಾನು ಮಾರ್ಕ್ಸ್ ಕೊಡ್ತೀನಿ, ಹೇಳಿದ್ರೆ ಬಯಸುಳೆ. ಯಾಕಂದ್ರೆ ಹುಡುಗಿ ಜೊತೆ ಹುಡುಗಿರ ಅಲ್ವಾ ಜಾಸ್ತಿ ಇರುತ್ತೆ. ನಾನು ಹೇಳಿದ್ನಲ್ಲ ಕೆಲಸ ಮಾಡಿದ್ದೀನಿ, ಸುಳ್ಳು ಹೇಳಿದ್ದೀನಿ. ಅಲ್ಲ ಅವ್ರು ಓಪನ್ ಆಗಿ ಹೇಳಿದ್ರು, ಎಲ್ಲ ಹೇಳಿದ್ರು. ನಾನೇ ಕೊಡ್ತೀನಿ. ಓಕೆ, ಮಳ್ಳಿ ವಿಚಾರ ಮುಚ್ಚಿದ್ದಲ್ಲ. ನಿಜ ನನ್ಗೆ ಆ ಥರ ಯಾವ ಇವಾಗ ನೀನು ಮತ್ತೆ ನಿಮ್ಮ ಅಣ್ಣ ಏನಾದ್ರು ಜಗಳ ಆಡಿರ್ತೀರಾ, ನೀನು ನಿಮ್ಮ ಅಣ್ಣಂಗೆ ಏನಾದ್ರು ಮಾಡ್ತೀರಾ? ಮಳ್ಳಿ ಹತ್ರ ಸುಮ್ಮನೆ ಇದೆ ತಾನೆ. ಹಾಗಾದ್ರೆ ಮೈನಸ್ ಸರ್, ನಿಮ್ಮ ಲವರ್ ಮೈನಸ್ ನೋಡಿ, ಆಮೇಲೆ ಮಾತಾಡ್ತೀನಿ. ಪ್ರೆಸೆಂಟ್ ಸರ್ ಯಶ್ ಅಂತ. ನಾನು ಕಳ್ತನ ಅದೇ ಮನೇಲಿ ಮಾಡಿದ್ದೀನಿ. ಅಂಗಡಿಗಳು ಅದೇ ಚಿಕ್ಕ ವಯಸ್ಸಿನಲ್ಲಿ ಮಾಡಿರ್ತೀವಿ ಸರ್. ಚಿಕ್ಕ ವಯಸ್ಸಿನಲ್ಲಿ ಹೌದು. ಹೊರಗಡೆ ಚಿಕ್ಕ ವಯಸ್ಸಿನಲ್ಲೂ ಬೇಕ್ರಿಲಿ ಅದು ಇದು ತಿನ್ಬಿಟ್ಟು ಓಡೋಗ್ಬಿಡೋದು ಈ ತರ. ಆಮೇಲೆ ಸ್ಟಿಕ್ಕರ್ಗಳು, ಅವಾಗ ಚಿಕ್ಕವರಲ್ಲಿದ್ದಾಗ ಸ್ಟಿಕ್ಕರ್ಗಳು, ಬೊಂಬೆ ಸ್ಟಿಕ್ಕರ್ಸ್ ಅವು ಇವು ಅದನ್ನೆಲ್ಲ ಎತ್ಕೊಂಡು ಹೋಗ್ಬಿಡೋದು. ಹಾ, ಎಲ್ಲ ಈ ತರ ಚಿಕ್ಕ ವಯಸ್ಸಿನಲ್ಲಿ ಬೆನ್ಸುಗಳು ಆ ಬುಕ್ ಮೇಲೆ ಹಾಕೊಳಕ್ಕೆ, ಅದು ಚಿಕ್ಕ ವಯಸ್ಸಿನಲ್ಲಿ ಮಾಡಿದ್ದೀವಿ. ಒಂದು ಇದು ಏನು ಮೆಚುರಿಟಿ ಬಂದ್ಮೇಲೆ ಯಾವುದು ಕಳ್ತನ ಏನು ಮಾಡಿಲ್ಲ. ಬಟ್ ಇವಾಗ ಜನರ ಮನಸ್ಸಿಗೆ ಬಂದಿದ್ದೀವಿ. ನೋಡೋಣ, ಅದು ಬೇರೆನೇ ಇದೆ. ಅದು ಒಂದ ಎರಡ ಅವಳ ಮನ್ಸು ಕದ್ದಿದ್ದೀನಲ್ಲ ಇವಾಗ. ಸಿನಿಮಾದಲ್ಲಿ ನಾನು ಮೈನರ್ ಅಲ್ಲ. ಸಿನಿಮಾದಲ್ಲಿ ನಾನು ಮೈನರೇ. ಸ್ಕೂಲ್ ಹುಡುಗಿನ ಕಾಲೇಜ್ ಮಾಡಿದಾರೆ. ಸ್ಕೂಲ್ ಹುಡುಗಿನ ಕಾಲೇಜ್ ವಯಸ್ಸು ಎಷ್ಟಾಗಿದೆ? ತುಂಬಾ ವಯಸ್ಸಾಗಿದೆ ಅಂತೆ. ಸುಳ್ಳು ಅಷ್ಟೇ, ಮನೇಲಿ ಸಣ್ಣ ಪುಟ್ಟ ಸುಳ್ಳು ಹೇಳ್ತಾ ಇರ್ತೀವಿ. ಈ ಎಲ್ಲೋ ಯಾಕೆ ಇಲ್ಲೇ ಎಕ್ಸಾಂಪಲ್ ಕೊಡ್ತೀನಿ. ಅಲ್ಲ, ಇಲ್ಲೇ ಎಕ್ಸಾಂಪಲ್ ಕೊಡ್ತೀನಿ. ಅದೇ ಇಲ್ಲೇ ಎಕ್ಸಾಂಪಲ್ ಕೊಡ್ತೀನಿ. ನಾನು ಸ್ವಲ್ಪ ಲೇಟ್ ಬಂದ್ರೆ ನಾನು ಇಲ್ಲಿ ಸಿಲ್ಕ್ ಬೋರ್ಡ್ ಅಂತ ಹೇಳ್ತೀನಿ, ನಾನು ಮಾರ್ತಲ್ಲಿ ಇರ್ತೀನಿ. ಸೊ ಈ ತರ ಸುಳ್ಳುಗಳು ಹೇಳಿದ್ದೀವಿ. ಇನ್ನು ಮಳ್ಳ ಅಂದ್ರೆ ಅದು ಸಿನಿಮಾದಲ್ಲೇ ಹೇಳ್ತೀನಿ. ಒಂದು ಸೀನ್ ಇದೆ ನಂದು, ಒಂದು ಇಂಟ್ರೊಡಕ್ಷನ್ ಸೀನು. ಅದರಲ್ಲಿ ನಾನು ಜೀಪ್ ಡ್ರೈವ್ ಮಾಡ್ತಾ ಇರ್ತೀನಿ, ಇವನು ಹಿಂದೆ ನಿಂತ್ಕೊಂಡಿರ್ತಾನೆ. ಇವನ ಕೈಲಿ ವಾಕಿ ಟಾಕಿ ಕೊಟ್ಟಿರ್ತಾರೆ. ಅವರು ಡ್ರೋನಲ್ಲಿ ಶೂಟ್ ಮಾಡ್ತಾರೆ. ಡ್ರೋನ್ ಮತ್ತು ಕ್ಯಾಮ್ರಾ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ. ಈ ಡ್ರೋನಲ್ಲಿ ಕೇಳಿಸ್ಕೊಂಡು ಹೋಗ್ಬೇಕು, ಗಾಳಿ ಕೇಳಿಸಲ್ಲ ಏನೂ. ಅವ್ರು ಹೇಳಿದ್ದು ಒಂದು ರೂಟು, ನಾನು ಇನ್ನೊಂದು ರೂಟ್ ಹೊಟ್ಟೋಗಿದ್ದೀನಿ. ನನ್ನ ಮೇಲೆ ಹಾಕ್ಬಿಡ್ತಾನೆ, ನಾನು ಇವನ ಮೇಲೆ ಹಾಕ್ಬಿಟ್ಟೆ. ನಮ್ಮ ಡೈರೆಕ್ಟ್ರು ಮೊದಲೇ ಶಾರ್ಟ್ ಟೆಂಪರು ಅಂತ ಬೈತಾರೆ. ನಾನು ಹೇಳ್ತಾ ಇರ್ತೀನಿ, ಮಗ ಸರ್ ಲೆಫ್ಟ್ ಅಂತ ರೈಟ್ ತಗೊಂತ ನೀನು ಮಗ ಹೊರಟರು ರೈಟ್ ತಗೊಳ್ಳೋ ಅಂದ್ರೆ ಲೆಫ್ಟ್ ತಗೊಂತ ನೀನು, ನನ್ನ ಮೇಲೆ ಹಾಕೊಂಡ್ಬಿಡ್ತಾನೆ ನೀನು. ಈ ತರ ಸುಳ್ಳು, ಕಳ್ಳ, ಸುಳ್ಳ, ಮಳ್ಳ ಮೂರು ಆಯ್ತು. ಸರ್ ಕಳ್ಳ ಸರ್ ಪ್ರೆಸೆಂಟ್ ಸರ್ ಧ್ರುವ ಅಂತ ಹೆಸರು. ಕಳ್ಳ ಸುಳ್ಳು ಆಲ್ಮೋಸ್ಟ್ ಸಿಮಿಲರ್ ಸ್ಟೋರಿ. ಅವ್ನು ಏನೇನು ಮಾಡೋನು ಎಲ್ಲ ಮಾಡಿ ಆಚಿಕೆ ಅದೇ ನೀನೇನು ಹೇಳ್ತೀಯ ಅದೇ ಸೇಮು. ಎಲ್ಲೆಲ್ಲಿ ಮಾಡಿದ್ದಾನೆ ಸೇಮ್, ಆಲ್ಮೋಸ್ಟ್ ಸಿಮಿಲರ್ ಸ್ಟೋರಿ. ಒಂದೇ ಅಲ್ಲ, ಬಟ್ ಲೈಫ್ ಸ್ಟೈಲ್ ಸ್ವಲ್ಪ ಸಿಮಿಲರು. ಅಲ್ಲ, ಲೈಫ್ ಸ್ಟೈಲ್ ಸಿಮಿಲರ್ ಮಾಡಿರೋ ಕೆಲಸ ಸಿಮಿಲರು. ಆ್ಯಂಡ್ ಮಳ್ಳ ಅಂದರೆ ಅವಾಗ ಇವನು ಹಾಕೊಟ್ಬಿಟ್ಟ, ಇವನಿಂದ ನಾನು ಕಲಿತು ನನ್ನ ಫ್ರೆಂಡ್ಸಿಗೆ ಹಾಕೊಟ್ಬಿಟ್ಟಿದ್ದೀನಿ. ಅಲ್ಲ, ಇವನಿಂದ ಕಲಿತು ನಾನು ಮಾಡಿದ್ದೀನಿ, ಬೇರೆಯವ್ರಿಗೆ ಹಾಕೊಟ್ಬಿಟ್ಟಿದ್ದೀನಿ, ಬೇರೆಯವ್ರ ಬಗ್ಗೆ. ಅಲ್ಲ, ಆಕ್ಚುಲಿ ತಪ್ಪು ಮಾಡುವಾಗ ತುಂಬಾ ಸ್ಟ್ರಾಂಗ್ ಇದೀವಿ, ಹೇಳ್ಕೊಳಕ್ ಆಗ್ತಿಲ್ಲ. ಆಡಿಯನ್ಸ್ ಜಾಸ್ತಿ ನನಗೆ ಇಲ್ಲಿ ಏನಾಗ್ತಿದೆ ಸರಿ, ಈಗ ಕನ್ನಡನ ಯಾರು ಎಷ್ಟು ಇಷ್ಟಪಡ್ತೀರ ಎಕ್ಸಾಂಪಲ್ ಒಂದೊಂದು ಹಾಡು ಹೇಳೋದು. ಕನ್ನಡ ಒಂದೊಂದು ಹಾಡ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಹೌದಾ, ಕನ್ನಡ ಸಾಂಗ್ ಆಡ್ಬೇಕಾ ಸರ್? ಬೇರೆ ಹಾಡ್ತೀರ ಹಂಗಂದ್ರೆ ತಗೊಳ್ಳಿ, ಯಾರೋ ಬಂದ್ರೆ. ಅದೇ ಮೂರು ರೂಪಾಯಿಗೆ ತಲೆ ಗಿರ 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 ಕಣ್ಣು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ, ಯಾರೋ ಈ ಹುಡುಗಿ ಫುಲ್
ಬಾಟಲ್ ಖಾಲಿ ಮಾಡ್ತಾಳೆ, ಅಯ್ಯೋ ಡಾನ್ಸ್ ಮಾಡ್ತಾವಳೆ, ಕಡಕು ಸ್ಮೈಲ್ ಕೊಡ್ತಾವಳೆ, ಬೌನ್ಸರ್ ನಾ ಕೇಳಿದ್ವಿ ಕೊಡ್ತೀನಿ, ಆನ್ಸರ್ಗೆ ಹೇಳಿದ್ವಿ ಪಾಡಿಸಿ ಸೂಪರ್, ಇಲ್ಲಿ ಎಲ್ಲ ಹುಡುಗಿರು ಬಾಲ್ ಸ್ಟಾರ್ಸ್. ಸಂತೋಷ್ ಸಾಂಗ್ ಅಲ್ಲ. ನಾನು ನಮ್ಮ ಸಿಂಹ ಸಾಂಗ್ ಹೇಳ್ಬಿಡ್ತೀನಿ. ಗೆದ್ರೂ ಮರೆಯೋದಿಲ್ಲ, ಸೋತ್ರು ಚೀಟಿಂಗ್ ಸರ್, ಚೀಟಿಂಗ್, ಕಾಪಿ ಚಿಟ್ಟು. ಕನ್ನಡದ ಬಗ್ಗೆನೇ ಬೇಕಾ? ಅಲ್ಲ, ಕನ್ನಡದಲ್ಲಿ ಯಾವ್ದಾದ್ರು ಹಾಡು ಹೇಳಿ, ಒಂದು ಪ್ಯಾರ ಆದ್ರೂ ಆಡ್ಬೇಕು. ಈಗ ಒಂದು ಹಾಡು ಹೇಳ್ತಾರೆ, ಒಂದು ಲೈನ್ ಹೇಳ್ತಾರೆ, ಹುಟ್ಟಿದರೆ ಕನ್ನಡ ಹಾಡು. ಹೌದು, ಒಂದು ಪ್ಯಾರ ಫುಲ್ ಬರಬೇಕು. ಸರಿ ಹೇಳ್ತೀನಿ, ಕೇಳ್ತಂಗೆ ಹೇಳ್ಬಿಡಿ ಹಾಡಿ. ಕೇಳಿಸ್ತಾ ಇಲ್ಲ, ಜೋರಾಗಿ ಹೇಳ್ಬೇಕು. ಯಾರದು? ಯಾರಿಗೂ ಎಷ್ಟ ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲ್ಲಿ ಕೊಂದ್ಬಿಟ್ಟ ಸರ್, ಸರ್ ಕೊಂದ್ಬಿಟ್ಟ. ನೋಡಿ ಬರ್ತಾ ಇಲ್ಲ ಫುಲ್ ಪ್ಯಾರ ಹೇಳಕ್ಕೆ. ಒಂದು ನೀವೇ ಸಾಂಗ್ ಹೇಳಿ, ಆ ಸಾಂಗ್ ಅದು ಗಾಗ್ಲಿಂಗ್ ಆಗುತ್ತಲ್ಲ. ಜ್ಯೂಸ್ ಹೇಳ್ಬಿಡಿ ಸರ್. ಎಲ್ಲ ಎಗರುತ್ತೆ. ಫೋನ್ ಉಷು, ಫೋನ್ ಉಷು. ಅವಾಗ ಗೆದ್ದವರು ಕಪ್ಪು. ನೀನ್ ಸೈಡ್ ಕೂತ್ಕೊ. ನೀರು ಕುಡಿಬೇಕು. ಯಾರು ಆಡೋದು ಫಸ್ಟ್ ಯಾರು ಆಡೋದು? ಬೇರೆ ಸಾಂಗ್ ಆಡ್ತೀನಿ ನಾನು, ಇದು ಬೇಡ. ಎಲ್ಲ ಒಂದೇ ಸಾಂಗ. ಇದಾಕ್ಬಿಡು ಬಾಬ್ಸ್, ಬಾಬ್ಸ್ ಫ್ರೆಂಡ್ಶಿಪ್ ರಿಲಿಜನ್ ಅದಾಗ ಚೆನ್ನಾಗಿರುತ್ತೆ. ಹಮ್ಮಡಕ್ಕೆ ಚೆನ್ನಾಗಿರುತ್ತೆ, ಫನ್ನಿ ಆಗಿರುತ್ತೆ. ಫ್ರೆಂಡ್ಶಿಪ್ ರಿಲಿಜನ್ ಫನ್ನಾಗೆ ಅದು ಇದು ನೋಡು, ಖಾಲಿ ಕೋಟೆ ಹೋಗಲ್ಲ. ಜಾಸ್ತಿ ಆಯ್ತು ಸರ್. ಓ ಅದು ಓ ಫಾರ್ ಆರೆಂಜ್. ಓ ಅದು ಇನ್ನೇನು ಆನ ಅದು ಏನ್ ಸರ್ ಅದು? ಓ ಯಾರು ಫಸ್ಟ್? ಅಮರ್ ನೀನ್ ಫಸ್ಟ್ ಆಡ್ಬೇಕು. ಸಾಂಗ್ ಬರಲ್ಲ ಕಡೆ. ಅಲ್ಲಲೇ ರಾಗಮ್ಮ ಅಷ್ಟೇನೋ. ಓ ನೀನ್ ನೀರ್ ಕುಡಿಬೇಡ, ನಾವು 3 ಜನ ನೀರ್ ಕುಡಿತೀರಿ. ಆ ಕಡೆ ನಾನ್ ನೀರ್ ಕುಡಿತೀನಿ, ನೀನ್ ಆಡ್ ಫಸ್ಟ್. ನಾನು ಕುಡಿದು ನಾನು ನಮ್ಮ ಮಾಡ್ತೀನಿ. ಗೊತ್ತಿಲ್ಲ ಬಿಟ್ಟು ನೀನ್ ಫಸ್ಟ್ ಅದೇ ನೀನ್ ಮಾಡಿ ಉಗು ಪರವಾಗಿ ಮುಳುಗು. ನಾನೇ ಮಾಡ್ತೀನಿ. ನೀರು ಕುಡೀರಿ. ನೀನು ಶೆಡಿಗೆ ತಿರುಗು. ಸ್ವಲ್ಪ ಹಾಕೋಕ್ಕಾಗಲ್ಲ. ರೆಡಿನಾ? ರೆಡಿ ಕ್ಯಾಮ್ರಾ? ಅವಳು ನುಂಗ್ಬಿಟ್ಲು ಅವಳು.
ನೀರಿಲ್ಲ ಇಲ್ಲಿ ನೀರಿಲ್ಲ ಅವ್ರ ಹತ್ರ. ಅವ್ನು ಪೂರ್ತಿ ಇಟ್ಕೋಬೇಕು. ಹೆಣ್ಮಕ್ಳು ಸಾಗಪ್ಪ. ಬೇಕು ತರ ಮಾಡ್ದಂಗೆ ಹೌದು ನೀ ರಿಯಲ್ ಆಗಿ ಆಡಿದ್ರೆ ಅವ್ರಿಗೆ ತಡ್ಕೊಳಕ್ಕಾಗದಿಲ್ಲ. ಹೌದಾ, ಸರಿ ಆಯ್ತು ಕುಡಿ, ರಿಯಲ್ ಆಗಿ ಆಡ್ತೀನಿ. ಹಾ ಕಮನ್ ಯಪ್ಪ ಸಾರಿ. ಸರ್ ಉಗ್ದಾಗ್ಬಿಟ್ಟ ಸರಿ. ಫಸ್ಟ್ ಬಾವನ್ ಹೋಗಿ ನೋಡಿಲ್ಲ. ಯಪ್ಪ ಯಾವ್ದು ಸರ್ ಇದಾಟ? ಮೂಗಿಂದ ಬರ್ತೈತೋ ಮೂಗಿಂದ ಬರ್ತೈತ ಆಚೆ. ಫೈನಲ್ ಟಚ್ ಕೊಟ್ಬಿಡಪ್ಪ. ಸರ್ ನೀರಿಲ್ಲ ಯಾರ ಫೈನಲ್ ಟಚ್ ಕೊಟ್ಬಿಡ. ಇಲ್ಲ ಮೋಸ ಆಗುತ್ತೆ ಸರ್. ಅವಳು ಸಾಕಿ, ಇವಳು ನೆಕ್ಸ್ಟ್. ಅಲ್ಲ ಫೈನಲ್ ಟಚ್ ಕೊಟ್ಬಿಡ್ಲಿ ಅಂತ ಮುಗಿಸ್ಬಿಡೋಣ, ಸಾಕ್ಬಿಡ್ಬೇಕು ಆಟ. ನಾನೇ ಬೆಸ್ಟ್ ವಾಯ್ಸ್ ಚೆನ್ನಾಗಿ. ನಿಜವಾಗ್ಲೂ ಕ್ಲಾಶ್ ಅಂತಲ್ಲ, ಅದು ಸ್ಟಾರ್ಟೇ ಆಗ್ತಿಲ್ವಲ್ಲ, ಅದಕ್ಕೆ ನಗು. ನೀರೇ ಇಲ್ವಲ್ಲ ಸರ್? ಪೂರ್ತಿ ಕಂಡ್ರೆ ಬಾಯಿలో ಹೊರಗಡೆ ಬರೋದು ಜಾಸ್ತಿ. ಅವ್ನು ಕರೆಕ್ಟ್ ಆಗಿದೆ. 3, 2, 1 ಕಮಾನ್ ಭಾವನಾ. ಅಮ್ಮ ಓದು ಹೂ ಅಲ್ಲ ಓ. ಯಾವ ಸಿನಿಮಾ ಎಲ್ಲಿಗೋ ಹೋಗ್ತಾ ಇದ್ದೀನಿ, ರಾಗ ಯಾವ್ದಿದು ಅಂತ ಅಷ್ಟೇ ಆಯ್ತು. ನೀನು ಆಡ್ಬೇಕು ಇವಾಗ. ಈಗ ಕರ್ಕಶ ನಿಮ್ಮಿಬ್ರಲ್ಲಿ ಯಾರೀಗ? ಕರ್ನಾಟಕದಕ್ಕೆ ಹೋಗಿಲ್ಲ ನಾನು. ಸರಿ ಧ್ರುವ. ಏಯ್ ನೀರು ಹಾಕೊಳ್ಳಿ. ಎಲ್ಲ ದೂರ ಕುತ್ಕೊಂಡ್ಬಿಡಿ ಸ್ವಲ್ಪ ಫಸ್ಟ್. ಒಳ್ಳೆ ಮೀನುಟ, ಒಳಗಡೆ ಮೀನು ಎಲ್ಲ ತಿಂದಿರೋದು ಸರ್. ಈಜಾಡ್ತಾ ಇರುತ್ತೆ ಹಂಗಾರೆ. ವೆಜಿಟೇರಿಯನ್ ತರಿಸ್ತೀನಿ ಆಚೆ ಎಲ್ಲ. ರೆಡಿ? ಯಾವ ತಾಳ ಯಾವ ರಾಗ? ಓ ಅದು ಓ ಅಂತ ಸರ್, ಅದು ಆಗ್ತಾ ಇದೆ, ಅದು ಅಲ್ಲ ಆಗ್ತಾ ಇದೆ ಅದು. ಓ ಓ
ತಿರ್ಕೊಬಿಡಿ ಆ ಕಡೆ. ಓ ಹೆಣ್ಮಗು ನೀನೇನು ಮಗ? ಓ ಅಪ್ಪ ಸರ್ ಉಗ್ಬಿಟ್ಟ ನನ್ನ ಮೇಲೆ ಇಟ್ಕೊಳ್ಳು. ಓ ಸರ್ ನಾನೇ ವಿನ್ನು ಮಾಸ್ಟ್ರೇ ವಿನ್ನು. ಓಕೆ ವಿನ್ನು. ಅಲ್ಲಿ ಇಬ್ರು 3 ಜನನು ಸಖತ್ತಾಗಿತ್ತು. ಮೀನುಗಳಿಗೆ ಆಹಾರ ಇರೋದು. ಈಗ ಸೀರಿಯಸ್ ಆಗಿ ಬರೋಣ. ಸೀರಿಯಸ್ ಆಗಮ್ಮ. ಇಲ್ಲ ಮನೆ ಸೀರಿಯಸ್ ಆಗಿಲ್ಲಮ್ಮ. ಸೀರಿಯಸ್ ಅಂತ ಹೇಳಿ ನಾನು ಹೇಳ್ತೀನಿ ಅಂತ ಹೇಳಿದ್ ನಾನು. ಓಕೆ ನಿಮ್ಮ ಪಾತ್ರದ ಬಗ್ಗೆ ಸಣ್ಣದಾಗಿ ಹೇಳ್ಕೊಂಡು ಮುಗಿಸ್ಬಿಡೋಣ. ನನ್ನ ಪಾತ್ರದ ಹೆಸರು ನಿವೇದಿತಾ ಹೇಳ್ದಂಗೆ. ಸೊ ಇದು ನನ್ನ ಪಾತ್ರ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ರಿಲೇಟೆಡ್ ಆಗಿದೆ ಅಂಡ್ ಎಷ್ಟೊಂದು ಜನ ಹೆಣ್ಮಕ್ಳು ಜೀವನದಲ್ಲಿ ಸಫರ್ ಪಟ್ಟಿರ್ತೀರಾ. ನಾನು ಪರ್ಸನಲ್ ವಿಡಿಯೋಸ್ ಮಾಡ್ಕೊಂಡಿರ್ತೀನಿ. ಸೊ ನನ್ನ ಫೋನ್ ಎಲ್ಲೋ ಕಳ್ದೋಗಿರುತ್ತೆ. ನಿಮ್ಗೆ ಆಗಿರ್ಬೋದು, ನಾವು ಫೋನ್ ಕಳ್ದೋದಾಗ ಅಯ್ಯೋ ನನ್ನ ಪರ್ಸನಲ್ ವಿಡಿಯೋಸ್ ಯಾರೆಲ್ಲ ಏನು ನೋಡ್ತಾ ಇದ್ದಾರೋ, ಯಾರೆಲ್ಲ ಹಾಕ್ಬಿಡ್ತಾರೋ ಅನ್ನೋ ಭಯ ಎಲ್ರಿಗೂ ಇರುತ್ತೆ. ಸೊ ಒಂದು ಎಚ್ಚರಿಕೆ, ಅದರಿಂದ ಏನೇನು ಆಗಿದೆ ನಮ್ಗೆಲ್ರಿಗೂ ನಾವು ಎಷ್ಟು ಸಫರ್ ಪಟ್ಟಿದ್ದೀವಿ ಅದನ್ನ ನೋಡ್ದಾಗ ಗೊತ್ತಾಗತ್ತೆ. ಅಂಡ್ ಸಫರ್ ಪಟ್ಟಿರೋದ್ರೆ ಅನ್ನೋ ಅರ್ಥ ಆಗುತ್ತೆ. ಓಕೆ, ನಿಮ್ಗೆ ಒಂದು ಕ್ವಶನ್. ಈಗ ಕನ್ನಡದಲ್ಲಿ ಇಂಡಸ್ಟ್ರಿಲಿ ಬೆಳವಣಿಗೆ ಅಂತಂದ್ರೆ ಮಾನಸ್ವಿನ ಪ್ರೀತಿ ಜಿಂಟಾ ಹೋಲಿಸ್ತಾ ಇದ್ದಾರೆ. ಶಾರುಖ್ ಖಾನ್ ಯಾರಾಗ ಖುಷಿ ಪಡ್ಬೇಕಮ್ಮ. ಪ್ರೀತಿ ಜಿಂಟಾ ಹೋಲಿಸ್ತಾ ಇದ್ದಾಗ ಎಕ್ಸ್ಪ್ರೆಷನ್ಸ್ ಇಲ್ಲ ಅಂದ್ರೆ ಹೆಂಗೆ? ಶಾರುಖ್ ಖಾನ್ ಯಾರಾಗ ಇರುತ್ತಲ್ಲ, ಯಾರ ಮೇಲೆ ಕ್ರಶ್ ಇರುತ್ತಲ್ಲ ಅಂತ ಕೇಳಿ. ನಮ್ಮಲ್ಲೇ ಇರ್ಬೋದು ಯಾರಾದ್ರು, ಇಲ್ಲಿರೋರು ಬಿಟ್ಟು. ಕನ್ನಡ ಇಂಡಸ್ಟ್ರಿಯಲ್ಲಿ ಕ್ರಶ್ ಅಂದ್ರಲ್ವಾ, ಫೀಲ್ ಹೋಗ್ಬಿಟ್ಲು ಸರ್. ಓಕೆ, ಸೂಪರ್, ಒಳ್ಳೆಯದಾಗಮ್ಮ. ಸೊ ಭಾವನಾ ಅವರು ನಿಮ್ಮ ಪಾತ್ರದ ಬಗ್ಗೆ. ನನ್ನ ಪಾತ್ರ ಬಂದ್ಬಿಟ್ಟು ರಮ್ಯಾ ಅನ್ನೋ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ನಾನು ನಿಜದ ಜೀವನದಲ್ಲಿ ಹೆಂಗಿರ್ತೀನಿ, ಫುಲ್ ಟಾಮ್ ಬಾಯ್ ಎಲ್ಲರಿಗೂ ಕ್ವಾಟ್ಲೆ ಕೊಟ್ಕೊಂಡು ಅದೇ ಥರ ಕ್ಯಾರೆಕ್ಟರ್ನೇ ನಾನು ಅಲ್ಲೂ ಪ್ಲೇ ಮಾಡಿದ್ದು. ಆ್ಯಂಡ್ ಈ ಮೂವಿ ಏನಕ್ಕೆ ನೀವು ನೋಡಬೇಕು ಅಂದರೆ ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ವಿತ್ ಗುಡ್ ಮೆಸೇಜ್ ಅಂತ ಇದೆ. ಸೊ ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡವರು ಬಂದು ಕೂತ್ಕೊಂಡು ಈ ಮೂವಿನ ಜುಲೈ 19 ನೋಡಬೇಕು ಅಂತ ನಾನು ತಿಳ್ಕೊಳ್ತೀನಿ. ಈಗ ಮತ್ತೊಂದೇನು ಅಂತಂದ್ರೆ ಭಾವನಾ ಅವ್ರನ್ನ 100 ಆಗಿ ಹೋಲಿಸ್ತಾ ಇದ್ದಾರೆ. ಅಲ್ಲ, ಇನ್ಕ್ಲೂಡಿಂಗ್ ಮೀ. ನಾನು ಆಕ್ಚುಲಿ ಫಸ್ಟ್ ಶಾರ್ಟ್ಸು ಮಾನಸ್ವಿರಾಗ ಹೆಸರು ಗೊತ್ತಿರ್ಲಿಲ್ಲ. ಕನ್ನಡಕ್ಕೆ ಬಂದ ಪ್ರೀತಿ ಜಿಂಟಾ ಅಂತಾನೆ ಹಾಕಿದ್ರು. ತುಂಬಾ ಲೈಕ್ಸ್ ಬಂದಿತ್ತು. ನನಗೆ ಹೆಸರು ಗೊತ್ತಿಲ್ಲ, ಟು ಬಿ ಆನೆಸ್ಟ್. ಫಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಬಂದಾಗ ಸೊ 100 ಅಂತ ನಿಮ್ಮನ್ನು ಕರಿತಿದ್ರು, ಅವ್ರು ಪ್ರೀತಿ ಅಂತ ಕರಿತಿದ್ರು. ಎಷ್ಟು ಯಾವ ತರ ನಿಮ್ಮ ರಿಯಾಕ್ಷನ್? ಪ್ರಭುವಿ ನೋರ ಫಾತಿಮಾ ಅವರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಸೊ ನಾನು ಡಾನ್ಸರ್ ಆಗಿರೋದ್ರಿಂದ ಪ್ರಾಬಬ್ಲಿ ಅದಕ್ಕೆ ಲೈಕ್ ಕಂಪೇರ್ ಮಾಡಿರ್ಬೋದು. ಆ್ಯಂಡ್ ನನಗೂ ಒಳ್ಳೆ ಆಪರ್ಚುನಿಟಿ ಸಿಕ್ತು ಈ ಮೂವಿನಲ್ಲಿ. ಫಸ್ಟ್ ಮೂವಿನಲ್ಲೇ ಹುಡುಗಿಗೆ ಸಾಂಗ್ ಸಿಗೋದಾಗಿರ್ಬೋದು, ಫೈಟ್ ಸಿಗೋದಾಗಿರ್ಬೋದು, ಆ ಥರ ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನ ನಾನು ಫುಲ್ಲೆಸ್ಟ್ ಯೂಸ್ ಮಾಡಬೇಕು ಅಂತ ಮುಂಚೆಯಿಂದ ಅನ್ಕೊಂಡಿದ್ದೆ. ಐ ಥಿಂಕ್ ನಾನು ಅದನ್ನ ಚೆನ್ನಾಗಿ, ಅಂದ್ರೆ ನೀವೇ ಈ ಥರ ಹೇಳ್ತಾ ಇದ್ದೀರಾ ಅಂದ್ರೆ ನಾನು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ. ಒಳ್ಳೇದಾಗ್ಲಿ, ಇಬ್ಬರಿಗೂ ಒಳ್ಳೇದಾಗ್ಲಿ. ನಿನಗೂ ಒಮ್ಮೆ ಹೇಳ್ಬಿಟ್ಟಿದ್ದೀನಿ. ಸೊ ಈಗ ನಮ್ಮ ಯಶ್ ಕಡೆ ಬಂದ್ರೆ ನಿಮ್ಮ ಪಾತ್ರದ ಬಗ್ಗೆ. ಎಸ್, ನನ್ನ ಪಾತ್ರದ ಹೆಸರು ಯಶ್ ಅಂತ ಹೇಳಿ. ನನ್ನ ಪಾತ್ರ ಹೆಂಗೋಗುತ್ತೆ ಅಂದರೆ ಕಂಪ್ಲೀಟ್ ಆ್ಯಟಿಟ್ಯೂಡ್ ಕ್ಯಾರಿ ಮಾಡುವಂಥ ಹುಡುಗ, ಒಂದು ಲವರ್ ಬಾಯ್, ಒಂದು ಆ್ಯಟಿಟ್ಯೂಡ್ ಕ್ಯಾರಿ ಒಂದು ಲೈಕ್ ರಗಡ್ನೆಸ್ ಕ್ಯಾರಿ ಮಾಡುವಂಥ ಹುಡುಗ. ಲೈಕ್ ಒಬ್ಬ ಹೀರೋನು ನೋಡ್ತೀರಾ, ಅದರಲ್ಲಿ ಒಬ್ಬ ವಿಲನ್ನು ನೋಡ್ತೀರಾ. ಮುಖ್ಯವಾಗಿ ನನ್ನ ತಾಯಿ ಪಾತ್ರದಲ್ಲಿ ಭವ್ಯಮ್ಮ ಕಾಣಿಸ್ಕೊಂಡಿದ್ದಾರೆ. ಅದು ನನ್ನ ಅದೃಷ್ಟ ಅಂತ ಹೇಳ್ತೀನಿ. ಯಾಕೆಂದರೆ ನಾನು ವಿಷ್ಣು ಸರ್ ಅವರ ಅಪ್ಪಟ ಅಭಿಮಾನಿ ಅಂತ. ಅವ್ರನ್ನ ನೋಡೋ ಅಂಥ ಏನು ಲೈಕ್ ಅವಕಾಶ ನನಗೆ ಸಿಕ್ಕಿಲ್ಲ.
ಬಟ್ ಅವ್ರ ಜೊತೆ ಹೀರೋನಾಗಿ ಆ್ಯಕ್ಟ್ ಮಾಡಿರೋಂಥವ್ರ ಜೊತೆ ನಾನು ಮಗನ ಪಾತ್ರದಲ್ಲಿ ಮಾಡಿದ್ನಲ್ಲ ಅದು ನನಗೆ ಖುಷಿ ಇಲ್ಲ ಸರ್. ಓಕೆ, ಈಗ ಅವರಿಬ್ಬರು ಕೇಳೋ ಥರ ಪ್ರಶ್ನೆ. ಈಗ ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ಬೇಕು ಅಂದ್ರೆ ಯಾವ ತರ ಪ್ರಪೋಸ್ ಮಾಡ್ತೀರಾ? ನೇರವಾಗಿ ಒಂದೇ ಸೈಡ್ ಇಷ್ಟ ಆಗೋಯ್ತಪ್ಪ ಈಗ ಫಸ್ಟ್ ಸೈಡ್ ನೂರಾರು ಥರ ಇದೆ ಸರ್ ಪ್ರಪೋಸ್ ಮಾಡಕ್ ದಾರಿ. ಎಕ್ಸಾಂಪಲ್ ಯಾರು ಬೇಕು ಇವಾಗ ಆಪ್ಷನ್? ಸಿನಿಮಾದಲ್ಲಿ ಅವಳೇ ನನ್ನ ಪೇರವಾಗಿರೋದ್ರಿಂದ ನಾನು ಸ್ವಲ್ಪ ನೇರ ನುಡಿ ನಿಷ್ಠುರವಾದಿ ನಾನು. ಸೊ ಅದಕ್ಕೆ ಡೈರೆಕ್ಟಾಗಿ ಏ ಮಾನು ಐ ಲವ್ ಯು ಅಷ್ಟೇ. ಸರ್ ಇಲ್ಲ ಸರ್ ಇವನು ಪೇರೋಡು. ಕನ್ಫರ್ಮೇಶನ್. ಸೊ ಈ ತರ ಮಾಡಿ ಅಲ್ಲ ನಮಗಾಗುತ್ತೆ. ಅರುಣ್ ಸರ್ ಬರ್ದಿಲ್ಲ ಸ್ಕ್ರಿಪ್ಟಲ್ಲಿ. ಸರ್ ನನ್ನ ಪಾತ್ರದ ಹೆಸರು ಬಂದು ಧ್ರುವ ಅಂತ. ಒಂದು ಪೊಲಿಟಿಷಿಯನ್ ಮಗನಾಗಿರುತ್ತೆ, ಕೆಟ್ಟ ಪೊಲಿಟಿಷಿಯನ್ ಮಗ, ಸ್ಪಾಯಿಲ್ಡ್ ಬ್ರ್ಯಾಟು. ಫುಲ್ಲು ದುಡ್ಡಿರುತ್ತೆ, ರಿಚ್ ಕಿಡ್ಡು, ಹಾಳಾಗೋಗಿರ್ತೀವಿ ಫುಲ್ಲಾಗಿ. ಈ ಗ್ಯಾಂಗ್ ಜೊತೆ ಸೇರಿಕೊಂಡು ನಾನು ಹಾಳಾಗೋಗಿರ್ತೀನಿ, ಇವ್ರನ್ನೂ ಹಾಳು ಮಾಡಿಸ್ತಾ ಇರ್ತೀರಿ. ಅಲ್ಲ ಹಂಗಲ್ಲ, ಎಲ್ಲರೂ ಹಾಳಾಗೋಗಿರ್ತೀವಿ, ಎಲ್ಲರೂ ರಿಚ್ ಕಿಡ್ಸೆ. ಆ ಥರ ಆಯ್ತು ಸರ್. ನೋಡ್ತಾನ ಅಲ್ಲ ಫ್ರೆಂಡ್ಸ್ ಅಲ್ವಾ, ನಾನು ನೋಡಿಲ್ಲ ಅದಕ್ಕೆ. ನಾವು ಕ್ಯಾರೆಕ್ಟ್ರಲ್ಲೂ ಅಷ್ಟೇ. ಎಕ್ಸ್ ಗರ್ಲ್ ಫ್ರೆಂಡ್ ಯಾರು ಪ್ರಪೋಸ್ ಮಾಡ್ತಾರೆ? ಏನಂತ ಇಲ್ಲ, ಇದು ರಿಹರ್ಸಲ್ ಅನ್ಕೋ, ಸಿನಿಮಾ ರಿಹರ್ಸಲ್. ಐ ಲವ್ ಯು. ಸ್ಟೈಲಿಶ್ ಆಗಿರುತ್ತಲ್ಲ ಸರ್, ಸ್ಟೈಲಿಶ್ ಆಗಿರುತ್ತೆ. ಅರುಣ್ ಸರ್ ಕಿಸ್ಸಿಗೆ ಬಿದ್ರು, ಪ್ರಪೋಸಲ್ಗಲ್ಲ. ನಾಲ್ಕು ಜನ ಸೇರಿ ಯಾವಾಗ ಯಾಕೆ ಬರ್ಬೇಕು ಸಿನಿಮಾಗೆ ಅಂತ ಒಟ್ಟಿಗೆ ಹೇಳಿ. ವಿದ್ಯಾರ್ಥಿನಿಯರೇ, ಚಿತ್ರದ ತಂಡ ಎಲ್ಲ ನಿಮ್ ಮುಂದೆ ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲಾರು ಸಿನಿಮಾ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ ನಮ್ಗೆ ಪ್ರೀತಿ ತೋರಿಸಿ ಅಂತ ಕೇಳ್ಕೊತಿದೀವಿ. ಯಾವತ್ತು ಬರ್ತಾ ಇದೀವಿ? ಜುಲೈ 19th. ದಯವಿಟ್ಟು ಎಲ್ಲಾರು ಬಂದು ಸಪೋರ್ಟ್ ಮಾಡಿ, ಹಂಗೆ ಜಾಸ್ತಿ ಪ್ರೀತಿನ ಶವರ್ ಮಾಡಿ. ಥ್ಯಾಂಕ್ ಯು.